ಅತಿಯಾದ ಸ್ಪಂದನ ಕೊಟ್ಟರೆ ಜಾಗ್ರತೆ. ನಿಮ್ಮ ಟಿವಿಗೆ ನನ್ನ ಸ್ಪಂದನ ಮುಂಗಟ್ಟಿದ್ರೆ ಸಾಕು. ಛಾತ್ರಾಯರೆಲ್ಲ ನೆರೆದಿದ್ದಾರೆ. ಮಾಲೆ ಹಿಡ್ಕೊಂಡು ಬಂದವಳು ನೀನು ಕೋಣಕ್ಕೆ ಹುಟ್ಟಿದ್ದ. ಮಾಲೆಯನ್ನು ಛಾತ್ರಾಯರಿಗೆ ಹಾಕ್ತಾಳೆ ಎನ್ನುವ ಹಾಗೆ ನಾವು ಭ್ರಮಿಸಿದ್ರೆ ಮಾಲೆ ಹಾಕಿದ್ದು ಒಬ್ಬ ಬ್ರಾಹ್ಮಣನಿಗೆ. ಸಭೆಯಲ್ಲಿದ್ದವರೆಲ್ಲ ಕರತಾಳ ಮಾಡ್ತಾ ಇದ್ದಾರೆ. ಏನು ಬ್ರಾಹ್ಮಣರ ವೈಭವೀಕರಣ ಸಭೆ ಇದು. ಛಾತ್ರಾಯರೆಲ್ಲ ನನ್ನ ಸತ್ತವರ ಎಲ್ಲದೂ ನನಗೆ ತಿರುಗಿಸಿ ಹೊಡಿಬೇಡ. ನಿಮಗೆ ಬರುವಾಗ ಒಂದು ಎರಡು ಕದಳಿ ಫಲ ತಿನ್ನಲಿಕ್ಕೆ ಸಂಕಟ. ಇಲ್ಲಿ ಬಂದು ಕೃಷ್ಣ ಪ್ರಭು ಪಡಿತಾರೆ ಹಾಗಾಗಿ ಸರೋಗಿ ನಾನೆದ್ದಿದ್ದೇನೆ. ಸ್ವಲ್ಪ ನೀವು ವೈಪೈ ವಂಶದವರು. ಹರಿಹರ ವಂಶಸ್ಥ. ವೈಪೈ ವಂಶ ಯಾರ ಇನ್ನೊಂದು ಒಳಗೆ ಬಿಟ್ಟದ್ದ ಯಾವುದೋ ಒಂದು ಪೈ ವಂಶದವರು. ಪೈ ವಂಶದವನಲ್ಲ ಅದಲ್ಲ, ಹರಿಹರ ವಂಶದವ. ಕೃತವೀರ್ಯ ಸಂಭೂತ ಕರ್ತವೀರ್ಯ ಮಾನನಿಗೆ ಎನಿಸಲ್ಪಟ್ಟವ. ನಾನು ಎದ್ದಿದ್ದೇನೆ. ಹಾಗಂತ ಸಭೆಯಲ್ಲಿ ಇರುವುದು ನಾನು ಒಬ್ಬನೇ ಅಲ್ವಲ್ಲ. ನಾವೆಲ್ಲ ಬಿಚ್ಚಿದ್ದೇವ. ಆರ್ಯಾವರ್ತದ ಮೇಲೆ ನಾವು ಬರಿದ್ದೀವಿ. ಏನು ಪುರುಷತ್ವ ಇಲ್ವ ಇದು? ಈಗ ನರ ಹತ್ತಿದ ನಾಡಿಗೆ ಬಿದ್ದು ಹೋಗಿದ. ಒಂದು ಸೌತೆಕಾಯಿ ಇತ್ತು, ಅವನ ತಲೆಯ ಮೇಲೆ ಇಡು, ತಿರುಗಿಸಿ ಕೈ. ಅದಕ್ಕೆ ನೀನು ತಿನ್ನು ಅಂತ ಅವನಿಗೆ. ಅದಕ್ಕೆ ಅವರು ಸುತ್ತಲೂ ಕೆರೆದು ಅಡಗತಾರೆ ಇಷ್ಟೇ ಬಿದ್ದದ್ದು. ಅದೆಂತದ್ದು ಕತ್ತಿ? ಎಂತದ್ದು ಜಂಬರಾಟವ ಇಲ್ಲಿ? ಕತ್ತಿ ವರ್ಷಕ್ಕೆ ನಾನು ಸಿದ್ಧರಾಗಬೇಕು. ಕತ್ತಿ ತಿರುಗಿಸುವುದಲ್ಲ ಕತ್ತಿ ವರ್ಷ ಅಂತ ಹೇಳಿದ್ರೆ. ಅದು ಎದುರಾಳಿಯಲ್ಲಿ ತೋರಿಸಬೇಕು ಮನಾಕ್ರಮ. ತೋರಿಸಬೇಕಕ್ಕೆ ಸನ್ನದ್ಧರಾಗುತ್ತಿದ್ದರು. ಓಹೋ, ತುಂಬಿದಂತಹ ಸಭೆ. ನಾವೇನು ಸಾಮಾನ್ಯದವರೇ? ಸಾಮಾನ್ಯದವರೇ ಎಲ್ಲವರೇ ಹೇಳಿದ್ದಾರೆ. ಹಾಗೆ ಶಿವನ ಸರಿವಂಚದಲ್ಲಿ ಅಲ್ಲ ಕರಸಿದ್ದ ಮಗನ ಸಭಗಟ್ಟಿದ್ದಾರೆ. ವಾಸ್ತವದಲ್ಲಿ ಸೋಂಕಿನಲ್ಲಿ ಕುಳ್ಳಿ ಸಭೆಯಿಂದ ಪಾಲರು ಮತ್ತೆ ವಸುದೆಯ ಮಾನವಿಗಳ ಮುಂದೆ ಏನು ಯೋಗ್ಯತೆಯನ್ನು ಕಂಡಿದ್ದಾರೆ. ಆ ಹುಳಿಯ ಜಮುಕಂಡಿಯಲ್ಲಿ. ಜಮುಕಂಡಿ ಅಲ್ವಾ? ಜಮದಗ್ನಿಯಲ್ಲಿ. ಯವನಕ್ಕಿಯಲ್ಲಿ ಯಾವಾಗಲೂ ಕಂಡ ಮಾಂಸಗಳು ತಿಂದು ಗಟ್ಟೆಗಳೆಲ್ಲ ಗಟ್ಟಿ ಆಗಿದೆ. ಅವರಾದ್ರೂ ತಿನ್ನುವುದು ಏನು? ಕಂದಮೂಲ ವ್ಯಾಧಿಗಳನ್ನು ಸೇರಿಸಿ ಆಯ್ತಲ್ಲ, ಒಳ್ಳೆ ಸಾಹಿತ್ಯ. ಅವನ ಬಾಯಲ್ಲಿ ಮೂಲ ಬೇಕೆ, ಬಾಯಲ್ಲಿ ಮತ್ತೆ ಎಲ್ಲಿ ಆಯ್ತು? ವಿಮರ್ಶೆ ಮಾಡಬೇಡ. ಮೂಲ ವ್ಯಾಧ್ಯ ಪಾಪಿ ಕಂದ ಮೂಲಾದಿಗಳು. ಯಾವ ಹೆಚ್ಚಾಯ್ತು ಅಷ್ಟೇ. ಯಾವ ಹೆಚ್ಚಾಯ್ತು? ನೀನು ಎಲ್ಲ ಬೇಡದ್ದು ಹೇಳಿಕೆ ಸರಿ ಮಾಡ್ಲಿಕ್ಕೆ ನಾವು ಆಯ್ತು. ನಿಮಗೆ ಅವಕಾಶ ಉಂಟಲ್ಲ? ನನಗೆ ಅವಕಾಶ ನೀ ಕೊಡುದಿಲ್ಲ. ಅವಕಾಶ ಕೊಡ್ತೀವಿ ಪಾಪಿ. ನನಗೆ ಕೊಡುವವರು ಕೊಟ್ಟ ಅವಕಾಶವೇ ಹೆಚ್ಚುಂಟು ಇಲ್ಲಿ. ಆದ್ರೂ ತರ್ಕೊಳ್ಳೋ ಸಾಮರ್ಥ್ಯ ಉಂಟಲ್ಲ ಈ ದೇಹಕ್ಕೆ. ಮತ್ತೆ ತರ್ಕೊಂಡಿದೆ ಇದು. ಆದ್ರಿಂದಲೇ ಬದುಕಿದ್ದು ಇಷ್ಟು ವರ್ಷ. ಏನೋ ವಿಶ್ವಾಸ ತಗೊಂಡು ಇನ್ನು ಬದುಕಿದೆ. ನಾವೇನು ಹಾಗಲ್ಲ. ನಾನು ಏನು ಮಾಡ್ತೀನಿ ಅಂತ ಒಮ್ಮೆಲೆ ಇದ್ದೆ. ನಾನು ಚೇನು ಮರಿ ಆಗೋಡೇನು, ಪುಳಿ ಪಸುಳೆ ಆಗೋಡೇನು, ಪುಳಿ 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 ಹುಳಿಯ ಹುಳಿ ಪುಳಿ ಗೊತ್ತಿಲ್ಲ ಹೋಗ್ತೇನೆ. ಚೇನು ಮರಿ ಆಗೋಡೇನು, ಪುಳಿ ಪಸುಳೆ ಆಗೋಡೇನು. ಬೆಳೆಯುವ ಮುಳ್ಳನ್ನು ಮಳಿ ಹೋಗಿ ತರಿದು ಬುದ್ಧಿವಂತರಿಗೆ ದಾರಿ. ಕೆಮ್ಮನಿದ್ದರೆ ಕೇಳು. ಕೆಮ್ಮಣ್ಣದ ಮೇಲ್ಬಂದು ಕೆಮ್ಮನಿದ್ದರೆ ಕೇಳು. ಮುಂದೆ ನಮಗೆ ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಆವಾಗಲೇ ಸಿಕ್ಕಿಕೊಂಡು ನಾನು ಈ ವಿಪರೀತ ಪಾನ ತುರೀನವಾದ ಪವಿತ್ರವಾದ ಕತ್ತಿಯಿಂದ ಆತನ ಕತ್ತನ್ನು ಕತ್ತರಿಸಿ ಎತ್ತದ ಒಳವಿಲ್ಲಿ ದತ್ತರಾಗಬೇಕೇನು. ಎದ್ದು ಹೊರಟೆ ನಾನು. ಎದ್ದು ಹೊರಟಾಗ ವಿವೇಕಾನಂದನ್ನು ಎಚ್ಚರಿಸಿ
ಯಾವ ವಿವೇಕ? ಗೊತ್ತಿಲ್ವಾ? ತುಳುನಾಡ ಮರ್ಮೈ. ಯಾರ ಮಧ್ಯೆ ಮಾತಾಡ್ತಾ ಇದ್ದಾರೆ? ವಿವೇಕ ಒಬ್ಬಳೇ ಎಚ್ಚರಿಸಿದಂತೆ ನನ್ನನ್ನು ಹಾಗೆ ಎಚ್ಚರಿಸಿದ್ದು. ಹಾಗಾಗಿ ನಾನು ಹಿನ್ನೆಲೆ ಬಿಟ್ಟೆ. ಇಲ್ಲದೆ ಒಂದು ಕ್ಷಣದಲ್ಲಿ ಏನೋ ಕೇಳು ಮಾಡ್ತಾ ಇದ್ದೀನಿ ನಾನು. ಛಾತ್ರೆಯನ್ನಾದ ಆಲೋಚಿಸಬೇಕಾದ್ದು ಯಾವುದನ್ನು? ಮಿತ್ರರಿಂದವೇ ತಾಯಿಯ ಮನೆಯು ಮಿಕ್ಕುಳಿನ ಧನುರ್ಬಾಣಗಳೇ ನೆಚ್ಚಿನ ನೆಂಟರು ಅಡಿಯ ಮುಂದಿನ ಸ್ಪರ್ಧ ಅಡಿಯ ಹಿಂದಿನ ನರಕ ಅಡಿಗರಿಗೂ ನಿನ್ನ ಅಪ್ಪನಿಗೆ ಅಡಿಗರಿಗೆ ಅಶ್ವಮೇಧದ ಫಲ ಎನ್ನುವ ವಿಚಾರವನ್ನು ತಿಳಿದು ನಾನು ಮುಂದಿದ್ದೇನೆ. ಆದರೆ ನಾನು ಹಾಗಲ್ಲ. ಯುದ್ಧ ಕ್ಷೇತ್ರದಲ್ಲಿ ನಾನೊಬ್ಬ ಎದ್ದು ನಿಂತರೆ ಶಿವನನ್ನು ಲೆಕ್ಕಿಸುವುದಿಲ್ಲ ನಾನು. ಆ ಆರ್ಭಟದಿಂದ ಎದ್ದು ನಿಂತೆ ನಾನು. ಮತ್ತೆ ನನ್ನನ್ನು ವಿವೇಕ ಎಚ್ಚರಿಸಿ. ಈ ವಿವೇಕ ಎಲ್ಲಿಂದ ಆಗಾಗ ಬರುವುದು? ನೋಡ್ಲಿಕ್ಕೆ ನಿಮಗೆ ಮೊನ್ನೆ ಗೊತ್ತಾಗ್ತಿತ್ತು. ನಾನು ಅವರ 4 ವೇದ, 6 ಶಾಸ್ತ್ರ, 18 ಪುರಾಣ, ನಿಯಮಾನುಸಾರಗಳನ್ನು ಕಟ್ಟಪಟ್ಟು ಮಾಡಿಕೊಳ್ಳುವ ಏಕೈಕ ವೀರ ನಿರ್ವಾಹ ನಾನು. ಈ ಕ್ಷೇತ್ರದಲ್ಲಿ ಏನಾದರೂ ವಾದ ವಿವಾದ ಮಾಡುತ್ತಿದ್ರೆ ವೇದದ ಬಗ್ಗೆಯೂ ಮೀಮಾಂಸದ ಬಗ್ಗೆಯೂ ಬೇಕಾದಷ್ಟು ನಾನು ಮಾತಾಡಿ ಅವರನ್ನು ಸೋಲಿಸಿ ಅವರನ್ನು ಎಳ್ಕೊಂಡು ಹೋಗ್ತಿದ್ದೆ. ಮತ್ತೆ ನನ್ನನ್ನು ವಿವೇಕ ಎಚ್ಚರಿಸಿದ್ದು. ಈ ವಿವೇಕಾನಂದ ದೊಡ್ಡ ಸಮಸ್ಯೆ ಆಯ್ತು. ಆದರೆ ಒಂದು ವೇಳೆ ನಾನು ಅವಳನ್ನು ಇವತ್ತು ಮದುವೆಯಾಗಿ ಅವಳ ಪತಿ ನಾನಾಗುತ್ತಿದ್ದರೆ ಇಲ್ಲಿದ್ದವರ ಕಾಲನ್ನು ನಾನು ಹಿಡಿಯಬೇಕಿತ್ತು. ಆದ್ದರಿಂದ ಪತಿ ವಿಚಾರಕ್ಕೆ ಜಿಲ್ಲಾಧಿಕಾರಿ ಕೊಟ್ಟು ಮುಂದಿನ ವರ್ಷ ನಾನು ಯತಿಯಾಗುತ್ತಿಗೆ ಮನಸ್ಸು ಮಾಡ್ತಾ ಇದ್ದೀನಿ. ಆಗ ಸಾವಿರಾರು ಜನರು ಬಂದು ನನ್ನ ಕಾಲಿಡಿದ್ದಾರೆ. ಅದನ್ನು ನೀನು ಈಗ ಹೇಳುವುದಲ್ವ? ನಮಗೆ 4 ವರ್ಷಕ್ಕಿಂತ ಹಿಂದೆ ಗೊತ್ತಾಗಿದೆ. ಆ ಹೊಂಡಕ್ಕೆ ಮಣ್ಣು ಹಾಕುವಾಗ ಒಂದಲ್ಲ ಒಂದು ದಿವಸ ಮಂದಿರ ನಿರ್ಮಾಣ ಮಾಡಿ ನೀನು ಯತಿ ಆಗ್ತೀನಿ. ವಿಚಾರವನ್ನು ಸ್ಥೈರ್ಯಗೊಳಿಸಬೇಕೆಂದು ವಿಚಾರವನ್ನು ಮುಂದೂಡುವ. ಹಾಗಾಗಿ ನನಗೆ ಸುಮ್ಮನೆ ಒಂದು ವೇಳೆ ನಾನು ಅವರನ್ನು ಮದುವೆ ಆಗುತ್ತಿದ್ದೆ ನನಗೆ ಜೀವನ ಹೇಸಿಯಾಗುತ್ತಿತ್ತು. ಯಾಕೆ? ಅವಳು ನನಗೆ ಹೇಳಿದ ಹೆಣ್ಣವಳು